ದುಡ್ಡು ಯಾರ್ಯಾರಿಗೂ ಕೊಟ್ಟು ಎಲ್ಲ ಮೋಸ ಎಲ್ಲ ಹೋಗಿದ್ದೀರಿ. ಒಬ್ಬರು ನನಗೆ ಕಮೆಂಟಲ್ಲಿ ಹಾಕಿದ್ದಾರೆ, ನೀವೆಲ್ಲ ನೋಡ್ಬೋದು. ಹಾಯ್ ನಮಸ್ತೆ, ನಾನು ನಿಮ್ಮ ರೋಹಿಣಿ ಇಸ್ರೇಲ್ನಿಂದ ಮಾತಾಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾರೆ ಇಂಗ್ಲೀಷ್ ಬರಲೇಬೇಕಾ ಅಂತ. ನೀವು ನಮ್ಮದು ಭಾರತವನ್ನು ಬಿಟ್ಟು ಬೇರೆ ಕಂಟ್ರಿಗೆ ಹೋಗೋದಾದರೆ ಸ್ವಲ್ಪನಾದರೂ ಇಂಗ್ಲೀಷ್ ಬೇಕು, ಸ್ವಲ್ಪ ಬೇಸಿಕ್ ಇಂಗ್ಲೀಷ್ ಆದರೂ ಬೇಕು. ಏನಾದರೂ ನಿಮಗೆ ಪ್ರಾಬ್ಲಮ್ ಎಲ್ಲ ಆದರೆ ನೀವು ಎಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಬೇಕು, ಈಗ ಏಜೆನ್ಸಿಗಳಿಗೆ ಹೋಗಿ ಕಂಪ್ಲೇಂಟ್ ಮಾಡಬೇಕು. ಅವ್ರ ನಿಮ್ಮದು ನೀವು ಸೂಪರ್ ಮಾರ್ಕೆಟಲ್ಲಿ ಎಲ್ಲ ವರ್ಕ್ ಮಾಡ್ತೀರಾದರೆ ಮ್ಯಾನೇಜರ್ ಹತ್ರ ಅಥವಾ ಕ್ಯಾಶಿಯರ್ ಹತ್ರ ಮಾತಾಡಲಿಕ್ಕೆ ಇರುತ್ತೆ, ಅಥವಾ ಬಂದ ಕಸ್ಟಮರ್ ಜೊತೆ ಏನಾದರೂ ಮಾತಾಡೋಕ್ಕೆ ಇರುತ್ತೆ. ಸೊ ಸ್ವಲ್ಪ ಬೇಸಿಕ್ ಇಂಗ್ಲೀಷ್ ಬೇಕು. ಮತ್ತು ಕನ್ಸ್ಟ್ರಕ್ಷನ್ ವರ್ಕಿಗೂ ಹಾಗೆಯೇ ಬೇಸಿಕ್ ಇಂಗ್ಲೀಷ್ ಸಾಕು, ತುಂಬ ಇಂಗ್ಲೀಷ್ ಬೇಕು ಅಂತ ಎಂತ ಇಲ್ಲ. ಈಗ ಎಲ್ಲ ಮೊಬೈಲಲ್ಲಿ ಟ್ರಾನ್ಸ್ಲೇಟ್ ಎಲ್ಲ ಮಾಡ್ಕೊಳ್ಬೋದು. ಮತ್ತು ಇನ್ನೊಂದು ವಿಷಯ ಏನಂದರೆ, ತುಂಬ ಜನ ದುಡ್ಡು ಯಾರ್ಯಾರಿಗೂ ಕೊಟ್ಟು ಎಲ್ಲ ಮೋಸ ಎಲ್ಲ ಹೋಗಿದ್ದೀರಿ. ಒಬ್ಬರು ನನಗೆ ಕಮೆಂಟಲ್ಲಿ ಹಾಕಿದ್ದಾರೆ, ನೀವೆಲ್ಲ ನೋಡ್ಬೋದು. ತುಂಬ ಖುಷಿ ಆಯಿತು. ನೀವೆಲ್ಲ ಏನಾದರೂ ಮೋಸ ಹೋಗಿದ್ದರೆ ಯಾವುದು ಅದು, ಯಾವ ಏಜೆಂಟ್ ಅಥವಾ ಏಜೆನ್ಸಿಯಿಂದ ನೀವು ಮೋಸ ಹೋಗಿದ್ದೀರಾ ಕಮೆಂಟಲ್ಲಿ ಹಾಕಿ, ಬೇರೆಯವರಿಗೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ಇದು ತುಂಬ ಇಂಪಾರ್ಟೆಂಟ್ ವಿಷಯ. ಯಾಕಂದರೆ ಇನ್ನು ಮುಂದೆ ಆ ಏಜೆನ್ಸಿಗೆ ಅಥವಾ ಆ ಏಜೆಂಟ್ಗಳಿಗೆ ಯಾರು ದುಡ್ಡು ಕೊಡೋಕ್ಕೆ ಹೋಗಲ್ಲ. ದಯವಿಟ್ಟು ನಿಮಗೆ ಆದ ಎಕ್ಸ್ಪೀರಿಯನ್ಸನ್ನು ನೀವು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನನಗೆ. ಥ್ಯಾಂಕ್ಸ್ ಅದೊಂದು ಕಮೆಂಟ್ ಮಾಡಿದ್ದಕ್ಕೆ. ಯಾರಿಗೋ ದುಡ್ಡು ಕೊಟ್ಟಿವಿ ನಾವು, ಅದು ಮೋಸ ಹೋಯಿತು ಅಂತ ಹೇಳಿದ್ದು. ಮತ್ತು ಇಸ್ರೇಲಲ್ಲಿ ತುಂಬ ಸಾವಿರ ಲಕ್ಷ ಜನ ಬಂದರು. ಇನ್ನು ಯಾವಾಗ ಸ್ಟಾಪ್ ಮಾಡ್ತಾರಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಈ ದೇಶಕ್ಕೆ ತುಂಬ ಬಡ ದೇಶದಿಂದ ಜನರನ್ನು ತರೋಕ್ಕೆ ಟ್ರೈ ಮಾಡ್ತಾರೆ. ಉಜ್ಬೆಕಿಸ್ತಾನ್ ಅಂತ ಒಂದು ಮುಸ್ಲಿಮ್ಸ್ ಕಂಟ್ರಿ ಇದೆ, ಅಲ್ಲಿಂದ ತುಂಬ ಜನರನ್ನು ತಗೊಂಡು ಬಂದರು ಫಸ್ಟಿಗೆ. ಇವಾಗಲೂ ಅಲ್ಲಿಂದ ಬರ್ತಾ ಇದ್ದಾರೆ ಜನಗಳು. ಅಂದರೆ ಯಾವ ದೇಶ ತುಂಬ ಬಡ ದೇಶ ಉಂಟು, ಅಲ್ಲಿಂದ ಈ ಕಂಟ್ರಿಗೆ ಜನರನ್ನು ಕರ್ಕೊಂಡು ಬರ್ತಾರೆ. ಹಾಗೆಯೇ ಮೊದಲು ಫಸ್ಟ್ ಒಂದು 10-20 ವರ್ಷಕ್ಕಿಂತ ಕೆಳಗಡೆ ಹೋದರೆ ಖಾಲಿ ಇಂಡಿಯಾ ಮತ್ತು ಫಿಲಿಪೀನ್ಸ್ ಮತ್ತು ಶ್ರೀಲಂಕಾದಿಂದ 3 ಕಂಟ್ರಿಯಿಂದ ಮಾತ್ರ ತಗೊಂಡು ಬರ್ತಾಯಿದ್ರು. ಇವಾಗ ಮೆನಿ ಕಂಟ್ರೀಸಿಂದ ತಗೊಂಡು ಬರ್ತಾ ಇದ್ದಾರೆ, ಬೇರೆಯವರಿಗೆ ಹೆಲ್ಪ್ ಆಗಲಿ. ಮತ್ತು ಇಲ್ಲಿ ಸಹ ಲೇಬರ್ಸ್ ಎಲ್ಲ ಕಮ್ಮಿ ಇರೋದ್ರಿಂದ ತಗೊಂಡು ಬರ್ತಾ ಇದ್ದಾರೆ. ಇನ್ನು ಏನು ಈಗ ಡೈರಿ ಫಾರ್ಮಿಂಗ್ ಉಂಟಲ್ವಾ, ದೊಡ್ಡ ಡೈರಿ ಫಾರ್ಮಿಂಗ್, ಕೌ ಫಾರ್ಮ್ ಎಲ್ಲ ಉಂಟಲ್ಲ, ಅದಕ್ಕೆಲ್ಲನೂ ಜನರನ್ನು ತರಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಇನ್ನೂ ಆಗಿಲ್ಲ, ಸೂನ್ ಆಗ್ಬೋದು. ಥ್ಯಾಂಕ್ ಯು. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಹಾಗೆಯೇ ಯಾರು ನನ್ನ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿಲ್ಲ, ದಯವಿಟ್ಟು ಫಾಲೋ ಮಾಡಿ, ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.